ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿಷಯ ಇಷ್ಟು ದೂರ ಹೋಗಿರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸ್ವಂತ ಅಕ್ಕಂಗೆ ಮೋಸ ಮಾಡ್ಬಿಟ್ಟಿಯಲ್ಲೇ. ನಮ್ಮ ಮನೆಗೆ ಎಂಥ ಗತಿ ಬಂತು ನೋಡು. ಇಷ್ಟೆಲ್ಲ ರಾಧಾಂತ ನಡೀತಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಬೇಜಾರು ಮಾಡ್ಕೋಬೇಡ್ವೆ, ಎಲ್ಲ ಸರಿ ಹೋಗುತ್ತೆ. ನಿಮ್ಮನೆಯವರೆಲ್ಲ ಒಳ್ಳೆಯವರು, ಆದರೆ ಇಲ್ಲಿ ಬೇರೆ ಏನೋ ನಡೀತಿದೆ. ಹಾಗಲ್ಲ ಕಣೋ, ವಿದ್ಯಾ ಹೇಳ್ದಾಗೆ ಆಸ್ತಿ ಪತ್ರಗಳು ಚಿಕ್ಕಮ್ಮನ ಪೆಟ್ಟಿಗೆಯಲ್ಲಿ ಸಿಕ್ತು. ಇದರಿಂದ ಎಷ್ಟು ಅನಾಹುತಗಳಾಗತ್ತೆ ಯೋಚನೆ ಮಾಡು. ಇಷ್ಟಕ್ಕೆಲ್ಲ ಕೆಟ್ಟದಾಗ ಯೋಚನೆ ಮಾಡೋದು ತಪ್ಪಲ್ವಾ? ಆ ಥರ ಎಲ್ಲ ಏನೂ ಇರಲ್ಲ. ಅದು ನನಗೂ ಗೊತ್ತು ಕಣೋ, ಆದರೆ ಆ ಕ್ಷಣಕ್ಕೆ ಎಲ್ಲರಿಗೂ ಏನೇನೋ ಅನ್ನಿಸ್ತು. ಮೊದಲೇ ಮನೆಯಲ್ಲಿ ಮನಸ್ಸು ಯಾರಿಗೂ ಸರಿ ಇಲ್ಲ. ದಿನಕ್ಕೆ ಒಂದು ಕತೆ ನಿಮ್ಮ ಮನೇಲಿ, ಮತ್ತು ಮನಸ್ಸುಗಳೆಲ್ಲ ಎಲ್ಲಿ ಸರಿ ಇರುತ್ತೆ ಹೇಳೋ? ಅದಕ್ಕೆ ಮನೆಯಿಂದ ಹೊರಗೆ ಹೋದರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೊರಟೆ, ಆದರೆ ಅದು ಸಾಧ್ಯ ಆಗಲಿಲ್ಲ. ಮನೇಲಿ ನಡೀತಿರೋ ಸಮಸ್ಯೆಗೆ ನೀನೇ ಕಾರಣ ಅಲ್ವಲ್ಲ, ಬಿಡು. ಆದರೂ ನನ್ನೇ ಗುರಿ ಮಾಡ್ತಾರೆ. ಅಜ್ಜಿ ಅಂತೂ ಸಿಕ್ಕಾಗೆಲ್ಲ ನನ್ನ ಮುಖ ತಿರ್ದು ವಿದ್ಯಾ ಕುಡಿದು ಬಂದಿದ್ದಕ್ಕೆ, ಚಿಕ್ಕಮ್ಮನ ಪೆಟ್ಟಿಗೆಯಲ್ಲಿ ಪತ್ರ ಸಿಕ್ಕಿದ್ದಕ್ಕೆ, ಅಮ್ಮ ವಿಷ ಕುಡಿಯೋಕ್ಕೆ ಹೋಗಿದ್ದಕ್ಕೆ, ಎಲ್ಲದಕ್ಕೂ ನನ್ನೇ ಕಾರಣ ಅಂತಾರೆ. ಅದು ಹೇಗೆ ಸಾಧ್ಯ? ಚಿಕ್ಕಮ್ಮನ ಪೆಟ್ಟಿಗೆಲ್ಲಿ ಹೋಗಿ ನೀನು ಆ ಪತ್ರ ಇಟ್ಟು ಬಂದಿದ್ದೆ. ನಾನಿದನ್ನು ಒಪ್ಪಲ್ಲ, ಅಜ್ಜಿ ತಪ್ಪು. ಅಜ್ಜಿನೂ ಇದೇ ಕಣೋ ಹೇಳ್ತಿರೋದು. ನಾನು ದುರ್ಗಾ ಸಪ್ತಾಹ ಮಾಡಕ್ಕೆ ಒಪ್ತಿಲ್ವಲ್ಲ, ಅದಕ್ಕೆ ಮನೇಲಿ ಇಷ್ಟೆಲ್ಲ ಆಗ್ತಿದೆಯಂತೆ. ಓ, ಇದ್ರೂ ಇರಬಹುದು. ಒಂದ್ಸಲ ಸಪ್ತಾಹನ ಶುರು ಮಾಡಿಬಿಡು. ನೀರಿಗಿಳಿಯೋವರೆಗೂ ಅಷ್ಟೇ ಭಯ, ಆಮೇಲೆಲ್ಲ ಸರಿ ಹೋಗುತ್ತೆ. ನಿಜ ಕಣೆ, ನಾನೀಗ ಚಪ್ಪಲಿ ಒರೆಸುವಾಗ, ಧೂಳು ಹೊಡೆಯುವಾಗ ಎಲ್ಲ ಅಮ್ಮನವ್ರ ಜಪಾನೇ ಮಾಡ್ತಿರ್ತೀನಿ. ಆಗ ನನಗೇನು ಬೇಕು ಅಂತಲೇ ಅನಿಸಲ್ಲ. ಇವಾಗ ನಿದ್ದೆ ಬಂದಿಲ್ಲ ಅಂದರೆ ಅಮ್ಮನವ್ರ ಜಪಾನೇ ಮಾಡ್ತೀನಿ. ನಿದ್ದೆ ಬಂದಿದ್ದೇ ಗೊತ್ತಾಗಲ್ಲ, ಒಂದು ಕೆಟ್ಟ ಕನಸು ಬೀಳಲ್ಲ. ಅದಕ್ಕೆ ನಾನು ಅವಳು ಪೂಜೆ ಮಾಡ್ತಾ ಕೂತ್ಕೊಳ್ಳ. ಹೋಗೋ, ನನ್ನ ಕೈಲಾಗಲ್ಲ. ಸಿಕ್ಕಾದ್ರೆ ಸಾಕು, ಬರೀ ಇದೇ ಥರ ಕತೆ ಹೇಳ್ತಾ ಕೂತಿಯಲ್ಲ. ಶ್ರೀಮತಿಯವರು ಹಾಗೇನೆ, ದುರ್ಗಾ ಸಪ್ತಾಹ ಮಾಡು, ಮನೆಗೆ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಬರೀ ಕೆಟ್ಟದೇ ನಡೀತಿರುತ್ತೆ ಅಂತಾರೆ. ಇಬ್ರು ಒಂದೇ ಗುಂಪಿಗೆ ಸೇರಿದವರು. ಹಾಗಾದ್ರೆ ಶ್ರೀಮತಿಯವ್ರು ಈಗಲೂ ಸಿಗ್ತಾ ಇರ್ತಾರಾ? ಆಗಾಗ ಭೇಟಿ ಆಗ್ತಿರ್ತಾರೆ. ಅವ್ರು ಹೇಳ್ದಾಗೆ ಇದಕ್ಕೆಲ್ಲ ಅವಳೇ ಕಾರಣ ಅನ್ನೋದಾದ್ರೆ, ನನ್ನನ್ನು ಸೋಲಿಸ್ಬೇಕು ಅಂತ ನಮ್ಮ ಮನೆಯವ್ರಿಗೆಲ್ಲ ಕಷ್ಟ ಕೊಡ್ತಿದ್ದಾಳೆ. ಮತ್ತೊಬ್ರಿಗೆ ಕಷ್ಟ ಕೊಟ್ಟು ತನ್ನ ಕಡೆ ಒಲಿಸ್ಕೊಳ್ಳೋಣ ತಾಯಿ ಅಂತಾರ? ನಾನು ಹೇಳ್ತೀನಿ ಕೇಳು. ವಿದ್ಯಾ ಕುಡಿದು ಬರೋದು ಅಂದ್ರೇನು? ನನ್ನ ಮಗ ಕಳ್ಳ ಅಂತ ಅವಮಾನ ಮಾಡೋದು ಅಂದ್ರೇನು? ಇಲ್ಲ, ಇವರೆಲ್ಲ ಕೇಳೋದಕ್ಕೆ ಯಾರೋ? ಇದೆಲ್ಲ ಭ್ರಮೆ. ಅಂದರೆ ವಿದ್ಯಾ ಕುಡಿದು ಬಂದಿದ್ದೆ ಸುಳ್ಳ? ನಾನೇ ವಾಸನೆ ನೋಡಿದ್ದೀನಿ. ನನಗೂ ಗೊತ್ತಾಗ್ತಿಲ್ಲ ಕಣೋ. ದುರ್ಯೋಧನ ಮಾಯಾಸುರನ ಅರಮನೆಯಲ್ಲಿ ನೆಲ ಅಂತ ಕೊಳಕ್ಕೆ ಕಾಲಿಟ್ಟು ಬಿದ್ದಂತಲ್ಲ, ಹಾಗೆ ವಿಕ್ರಮಾದಿತ್ಯನ ಕಥೆಯಲ್ಲಿ ಚಿತ್ರಪಟದಲ್ಲಿರೋ ಹಂಸ ಜೀವಂತ ಎದ್ದು ಬಂದು ಮುತ್ತಿನ ಹಾರ ನುಂಗ್ತಲ್ಲ, ಹಾಗೆ ಯಕ್ಷನ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗದೆ ಪಾಂಡವರಲ್ಲಿ 4 ಜನ ನೀರು ಕುಡಿದು ಸತ್ತಂತೆ ಬಿದ್ರಂತಲ್ಲ, ಹಾಗೆ ಇದೆಲ್ಲ ಏನಂತೆ? ಭ್ರಮೆ ಇಲ್ಲದೆ ಇನ್ನೇನು? ಆ ಕತೆಗೂ ವಿದ್ಯಾ ಕುಡ್ದಿದ್ದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಕಣೆ. ಕಾಣೆಯಾಗಿದ್ದ ಶ್ರೀಚಕ್ರ ಇದ್ದಕ್ಕಿದ್ದಾಗೆ ದೇವ್ರ ಮನೆಯಲ್ಲೇ ಪ್ರಕಟ ಆಯ್ತಲ್ಲ, ಹೇಗೇಳು? ಅದು ಚಕ್ರೇಶ್ವರಿ ಪವಾಡ, ನಮ್ಮ ಭಕ್ತಿಗೆ ಮೆಚ್ಚಿ ಬಂದಿದ್ದು. ನಿನಗೆ ಗೊತ್ತಾ, ಶ್ರೀಚಕ್ರ ಎಲ್ಲೂ ಹೋಗೇ ಇರಲಿಲ್ಲ, ಅಲ್ಲೇ ಇತ್ತು. ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅಮ್ಮನವ್ರ ಕರುಣೆ ಆಯ್ತು, ಕಾಣಿಸ್ತು. ನೀನು ಹೇಳ್ತಿರೋದೇನಮ್ಮ? ನಾವು ಅನುಭವಿಸ್ತಿರೋ ಕಷ್ಟಗಳೆಲ್ಲ ಸುಳ್ಳ? ಹೂ ಕಣೋ, ಸುಳ್ಳೆ. ನಮಗೆಲ್ಲ ಬುದ್ಧಿ ಕಲ್ಸೋಕ್ಕಿಂತ ಅಮ್ಮನವ್ರು ಹೂಡಿರೋ ಆಟ. ನಾನು ವಿದ್ಯಾ ಕುಡಿದು ಬಂದಿಲ್ಲ ಕಣೋ, ಅದೆಲ್ಲ ಮಾಯೆ. ಇದಕ್ಕೆಲ್ಲ ಪರಿಹಾರ ಬೇಕು ಅನ್ನೋದಾದ್ರೆ ನಾ ಹೇಳ್ದಂಗೆ ಕೇಳಿ. ತಿರುವಿ ಮಗ್ಚಿ ದುರ್ಗಾ ಸಪ್ತಾಹ ಮಾಡಿಸು ಅನ್ನೋಲ್ಲಿಗೆ ಬರ್ತೀಯಮ್ಮ. ಅದಕ್ಕೆ ಆ ಸುಂದರಿ ಒಪ್ಪಲ್ಲ. ಅವತ್ತು ಸುಂದರಿ ಕೈಲಿ ಬಲವಂತವಾಗಿ ಲಲಿತಾ ಸಹಸ್ರನಾಮ ಮಾಡಿಸೋದಕ್ಕೆ ಹೋದ್ವಲ್ಲ, ಏನೋ ತಪ್ಪಾಗಿದೆ, ಏನೋ ದೋಷ ಆಗಿದೆ. ಅದಕ್ಕೆ ಅಮ್ಮನವರು ನಮ್ಮ ಮೇಲೆ ಕೋಪಿಸ್ಕೊಂಡಿದ್ದಾರೆ. ಈಗ ನೀನು ಹೇಳೋದೇನು? ಅಮ್ಮ ಹೇಳಿದ ಹಾಗೆ ಸುಂದರಿ ದುರ್ಗಾ ಸಪ್ತಾಹ ಮಾಡಲಿ ಅಂತನ? ಇಲ್ಲ, ನಾನು ಮಾಡಲ್ಲ, ನನ್ನಿಂದ ಆಗಲ್ಲ. ಆಗೋಲ್ಲ ಅಂದ್ರೆ ಈ ಮನೆಯಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಸಾಯ್ಬೇಕಾಗತ್ತೆ. ಇದೇ ಕಡೆ ಅಸ್ತ್ರ. ಸರಿ ಬಿಡಿ, ಮಾಡ್ತೀನಿ ಮಾಡ್ತೀನಿ ಅಂತ ನಿಂತ ಕಡೆ ಹೇಳೋದಲ್ವೇ? ದೇವ್ರ ಮುಂದೆ ಸಂಕಲ್ಪ ಮಾಡು. ಸಂಕಲ್ಪ ತಾನೆ, ಮಾಡ್ತೀನಿ.
ನಾನು ದುರ್ಗಾ ಸಪ್ತಾಹ ಮಾಡ್ತೀನಿ. ಆದ್ರೆ ಇನ್ನು 3 ದಿನಗಳಲ್ಲಿ ನಾನು ಹೇಳಿದ ಕೆಲಸ ನಿನ್ನಿಂದ ಆಗ್ಬೇಕು. ಮೊದಲನೇದಾಗಿ ಕಸ ಗುಡಿಸೋ ಕೆಲಸದಿಂದ ಮುಕ್ತಿ ಸಿಕ್ಕಿ ಲೆಕ್ಕ ಬರೆಯೋ ಕೆಲಸ ಸಿಗ್ಬೇಕು. ಎರಡನೇದಾಗಿ ನಮ್ಮ ಅಪ್ಪ ಇಷ್ಟು ವರ್ಷ ದುಡ್ದಿದ್ ಸಾಕು. ಈ ಜೀತದಿಂದ ಅವ್ರನ್ನ ಮುಕ್ತಿಗೊಳಿಸಿ ಅವ್ರ ಕೈ ಕೆಳಗಡೆ 4 ಜನ ಕೆಲಸ ಮಾಡೋ ಹಾಗೆ ಮಾಡ್ಬೇಕು. ವಿದ್ಯಾ ಟ್ರಾವೆಲ್ಸ್ ನಡೆಸೋ ಹಾಗಾಗ್ಬೇಕು. ಇಷ್ಟಕ್ಕೆಲ್ಲ ನಾನು ನಿನಗೆ ಕೊಡ್ತಿರೋ ಕಾಲಾವಕಾಶ ಬರೀ 3 ದಿವಸ. 3 ದಿವಸದಲ್ಲಿ ಈ 3 ಬೇಡಿಕೆಗಳನ್ನ ನೀನ್ ತೀರಿಸ್ಕೊಟ್ರೆ ಅಜ್ಜಿ ಹೇಳ್ದಾಗೆ ನಾನು ದುರ್ಗಾ ಸಪ್ತಾಹ ಮಾಡ್ತೀನಿ. ತಾಯಿಗೆ ಸವಾಲ್ ಹಾಕೋದು ತಪ್ಪು. ನಾನಿರೋದೇ ಹೀಗೆ. ತಾಯಿ ಅಂತ ಅಲಂಕಾರವಾಗಿ ಕೂತಿರೋದು, ವ್ರತ ಪೂಜೆ ಮಾಡಿಸ್ಕೊಂಡು ಸುಮ್ಮನಿದ್ರೆ ಸಾಕ? ಇಷ್ಟಾದ್ರೂ ಕೆಲಸ ಮಾಡ್ಲಿ ಬಿಡಿ. ಹಾಗಾದ್ರೆ ವ್ರತ? ಹೇಳಿದ್ನಲ್ಲ, ನಾನು 3 ಬೇಡಿಕೆಗಳನ್ನ ತೀರಿಸ್ಕೊಡ್ಲಿ, ಆಮೇಲೆ ಮಾಡ್ತೀನಿ. ನೀನ್ ಆಮೇಲೆ ವ್ರತ ಮಾಡ್ತೀಯ ಅಂತ ಹೇಗೆ ನಂಬೋದು? ಕೆಲಸ ಆದ್ಮೇಲೆ ಕೈ ಕೊಟ್ರೆ ನೀವಿದಿರಲ್ಲ ಭೂಲೋಕದ ನಕ್ಷತ್ರಿಕ, ನನ್ನ ಜೀವ ಹಿಂಡಾದ್ರೂ ಮಾಡಿಸ್ತೀರಾ. ಆದ್ರೆ ಪೂಜೆ ಆದ್ಮೇಲೆ ಅವಳು ವರ ಕೊಡ್ತಾಳೆ ಅಂತ ನಾನು ಹೇಗೆ ನಂಬ್ಲಿ? ಆಮೇಲೆ ಅವಳೇನು ಮಾಡದೆ ಹೋದ್ರೆ ನಾನು ಯಾರ ಹತ್ರ ನ್ಯಾಯ ಕೇಳಲಿ? ನಾನು ನೋಡೇ ಬಿಡ್ತೀನಿ ನನ್ನ ಬೇಡಿಕೆಗಳನ್ನ ಅದು ಹೇಗೆ ಈಡೇರಿಸ್ತಾಳೆ ಅಂತ. ಕಾಳಮ್ಮ, ದುರ್ಗಿ, ಈಗ ಮೈಸೂರು ಚಾಮುಂಡೇಶ್ವರಿ, ದುರ್ಗಾ ಕಟೀಲು ಪರಮೇಶ್ವರಿ, ಇಲ್ಲಿ ಚಪ್ಪಲಿ ಬಿಡೋರ್ಗೆಲ್ಲ ಒಳ್ಳೇದು ಮಾಡಮ್ಮ. ಅವ್ರ ಕಷ್ಟನೆಲ್ಲ ಈಡೇರ್ಸಮ್ಮ ತಾಯಿ. ಈ ಊರಿನ ನಮ್ಮನವ್ರಿಗೆ ಬುದ್ಧಿ ಹೇಳೋದಕ್ಕೆ ಬೇರೆ ಊರಿನ ದೇವರೆಲ್ಲ ಬರ್ಬೇಕಾ? ಅವಳಿಗೆ ತಲೆ ಸರಿಯಿಲ್ಲ, ಸಾಲಕ್ಕೆ ಅವ್ರನ್ನೆಲ್ಲ ಕರೆಸ್ತಿದ್ಯಾ? ಏನನ್ನ ಹೇಳ್ಬೇಡ ನೀನು. ಅಮ್ಮನವ್ರು ಕಿವಿ ಬಿದ್ರಷ್ಟೇ. ಈ ಚಪ್ಪಲಿ ಕಾಯೋ ಕೆಲಸನೂ ಇರಲ್ಲ. ಮೊದಲೇ ಸ್ವಚ್ಛಣ್ಣ ಚಪ್ಪಲಿ ಕಾಯೋ ಕೆಲಸಕ್ಕೆ ಟೆಂಡರ್ ಕರಿತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಚೊಂಬೆ ಗತಿ. ಸದಾಕಾಲ ಚಪ್ಪಲಿ ಕಾಯದೆ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನಂದೇನಿಲ್ಲ, ಎಲ್ಲ ಅವಳು ನಡೆಸ್ದಂಗೆ. ಚಪ್ಪಲಿ ಅಂದ್ರೆ ಚಪ್ಪಲಿ, ಬಾಗ್ಲು ಅಂದ್ರೆ ಬಾಗ್ಲು, ತಿಪ್ಪೆ ಅಂದ್ರೆ ತಿಪ್ಪೆ. ಅಂದ್ರೆ ನಿನ್ ಬದುಕಲ್ಲಿ ಸ್ವಂತ ಅನ್ನೋದೇ ಇಲ್ವೇನೋ? ನಾವಿಡೋ ಪ್ರತಿಯೊಂದು ಹೆಜ್ಜೆನೂ ಅವಳು ನಿರ್ಧರಿಸ್ತಾಳೆ. ಬುದ್ಧಿನೇ ಬರಲ್ಲ ಕಣೋ ನಿನ್ಗೆ. ಸಾಕು ಕಣೆ, ಇರೋ ಬುದ್ಧಿನೇ ಜಾಸ್ತಿ. ಒಂದು ವಿಷಯ ಗೊತ್ತಾ? ಬುದ್ಧಿ ಜಾಸ್ತಿ ಆದಷ್ಟು ಸಮಸ್ಯೆ ಜಾಸ್ತಿ, ಸರಳವಾದಷ್ಟು ಜೀವನ ಸುಂದರ. ವಿದ್ಯಾ ಹೇಳ್ತಿದ್ದ, ನೀನು ದುರ್ಗಾ ಸಪ್ತಾಹ ಮಾಡೋಕೆ ಒಪ್ಕೊಂಡಿ ಅಂತೆ, ನಿಜನಾ? ಸಂಕಲ್ಪನೂ ಮಾಡ್ದಿಯಂತೆ? ಹೌದು, ಅವಳ ಮುಂದೆ ಕೂತ್ ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡ್ದ್ಯೋ ಅಥವಾ ಚೆನ್ನಾಗಿ ಬೈಕೊಂಡ್ಯೋ? ಸಂಕಲ್ಪ ಮಾಡಿದ್ದೀನಿ, 3 ಷರತ್ತು ಹಾಕಿದ್ದೀನಿ. ಏನಂತ? 1, ನನಗೆ ಕಸ ಗುಡಿಸೋ ಕೆಲಸದಿಂದ ಮುಕ್ತಿ ಸಿಕ್ಕಿ ಲೆಕ್ಕ ಬರೆಯೋ ಕೆಲಸ ಸಿಗಬೇಕು. 2ನೇದು, ವಿದ್ಯಾಶಂಕರ ಸ್ವಂತ ಟ್ರಾವೆಲ್ಸ್ ಹಾಕಬೇಕು. 3ನೇದು, ಅಪ್ಪನ ಕೈ ಕೆಳಗಡೆ 4 ಜನ ದುಡಿಯೋ ಹಾಗಾಗಬೇಕು. ಇಷ್ಟೇನಾ? ಅಮ್ಮನವ್ರು ಚಿಟ್ಕಿ ಹೊಡಿಯೋದ್ರಲ್ಲಿ ಇದನ್ನು ನೆರವೇರಿಸ್ತಾರೆ. ಅಮ್ಮನವ್ರ ಶಕ್ತಿ ಅಂದ್ರೆ ಏನಂತ ತಿಳಿದಿದ್ಯಾ ನೀನು? ಅಪ್ಪಯ್ಯ, ಇದಕ್ಕೆ ನಾನು ಕೊಟ್ಟಿರೋದು ಬರೀ 3 ದಿವಸ. ಇಷ್ಟರಲ್ಲಿ ಇದನ್ನೆಲ್ಲ ಮಾಡಬೇಕು. 3 ದಿನದಲ್ಲ? ಯಾಕೋ ಬಾಯಿ ಬಿಡ್ತೀಯಾ? ಇಡೀ ಬ್ರಹ್ಮಾಂಡನೇ 1 ಕ್ಷಣದಲ್ಲಿ ಸೃಷ್ಟಿ ಮಾಡೋಳ್ಗೆ ನಾನು 3 ಬೇಡಿಕೆಯನ್ನು ತೀರ್ಸೋದು ಕಷ್ಟನಾ? ಅದು ನಿಜಾನೇ. ಅವಳಿಗೆ ಇದೇನು ಮಹಾ, ಖಂಡಿತ ನೆರವೇರಿಸ್ತಾಳೆ. ನೀನು ಇವತ್ತಿಂದನೇ ಪೂಜೆ ಶುರು ಮಾಡು. ಅದೆಲ್ಲ ಇಲ್ಲ, ಮೊದಲು ನಾನು 3 ಬೇಡಿಕೆಗಳನ್ನ ಈಡೇರಿಸ್ಲಿ, ಆಮೇಲೆ ವ್ರತ ಪೂಜೆ ಎಲ್ಲ. ಎಲ್ಲಾದ್ರೂ ಉಂಟೇನೆ? ಹಾಗೆ ಮಾಡೋದು ತಪ್ಪಾಗಲ್ವೇನೆ? ನನ್ನ ಕೈಲೇ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಹಠ ಇರೋಳ್ಗೆ ನನ್ನ ಬೇಡಿಕೆ ಈಡೇರಿಸೋ ಶಕ್ತಿ ಇರಬೇಕು. ಅದಿಲ್ಲ ಅಂದ್ರೆ ಅದೇನೋ ತಪಸ್ ಮಾಡ್ತಾರಲ್ಲ, ಹಾಗೆ ತಪಸ್ಸು ಕೂರ್ಲಿ, ಶಕ್ತಿನ ಪಡೀಲಿ, ನನ್ನ ಬೇಡಿಕೆಗಳನ್ನ ಈಡೇರಿಸ್ಲಿ, ಆಮೇಲೆ ಪೂಜೆ ವ್ರತ ಇತ್ಯಾದಿಗಳು. ಶೆಟ್ರ ಹತ್ರ ಲೆಕ್ಕ ಬರೆಯೋ ಕೆಲಸಕ್ಕೆ ಸೇರಿಸಿದ್ರೆ ನಿನ್ನ ವಿದ್ಯೆಗೂ ತಕ್ಕನಾದ ಕೆಲಸ ಸಿಗುತ್ತೆ, ನಿನ್ನ ಭಾಳ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ.
ಎಲ್ಲ ಸರಿಹೋಯ್ತು ಅನ್ಬೇಕಾದ್ರೆ ಏನೋ ಒಂದು ಕಾರಣ ತಪ್ಪು ಹೋಯ್ತು. ಬೇಸರ ಆಗ್ತಾ ಇದೆಯಾ? ಬೇಸರ ಹಾಗೆ ಆಗುತ್ತೆ, ಆಗದೆ ಇರುತ್ತೆ ಹೇಳು. ಓದ್ದೋಳು ಈ ರೀತಿ ಇಲ್ಲಿ ಕಸ ಗುಡಿಸ್ತಾ ಇದೆಯಾ? ಪಟ್ಟಕ್ಕೆ ಹೋಗದೆ ಇದ್ರೆ ಏನಂತೆ, ಇಲ್ಲೇ ದೇವಸ್ಥಾನದಲ್ಲಿ, ಹೌದಮ್ಮ, ಈ ದೇವಸ್ಥಾನದಲ್ಲೇ ಲೆಕ್ಕ ಬರೆಯೋ ಕೆಲಸ ಮಾಡ್ತೀಯಂತೆ, ಆಗ್ಬಹುದಾ? ಇದೇ ದೇವಸ್ಥಾನದಲ್ಲಿದ್ದರೆ ಅಪ್ಪ ಅಮ್ಮನ ಜೊತೆನೇ ಇರಬಹುದಲ್ವಾ? ಸರಿ, ಪಂಚಾಕ್ಷರಿ ಬನ್ನಿ ಇಲ್ಲಿ. ಸುಂದರಿ ಇವತ್ತಿಂದ ನಮ್ಮ ದೇವಸ್ಥಾನದ ಆಫೀಸ್ನಲ್ಲಿ ಲೆಕ್ಕ ಬರೆಯೋ ಕೆಲಸ ಮಾಡ್ತಾನೆ. ಕಸ ಗುಡಿಸೋ ಕೆಲಸಕ್ಕೆ ಬೇರೆ ಯಾರದ್ದಾದ್ರೂ ನೇಮಿಸಿ. ಆಯ್ತು ಸರ್. ಹಾಂ, ಹಾಗೆ ಅಕೌಂಟೆಂಟ್ ಸಂಬಳನೇ ಉಳಿಕೊಡ್ಬೇಕು. ಹಾಗೆ ಸರ್, ಸುಂದರಿ ಇವತ್ತಿಂದಾನೇ ನಿನ್ನ ಲೆಕ್ಕ ಬರೆಯೋ ಕೆಲಸ ಪ್ರಾರಂಭ ಆಗಲಿ. ಒಳ್ಳೆಯದಾಗಲಿ. ಸುಂದ್ರಿ, ಇನ್ಯಾಕೆ ಪೊರಕೆ ಇಟ್ಕೊಂಡಿದ್ಯಾ? ಬಿಸಾಕು. ಅಪ್ಪ ಅಮ್ಮಂಗೆ ಹೇಳಿ ಬರ್ತೀನಿ. ಅಮ್ಮ ಅಮ್ಮ, ಇದೇನೇ ಇಷ್ಟು ಸಂತೋಷವಾಗಿದೆಯಲ್ಲೇ? ಅಜ್ಜಿ, ನಂಗೆ ಕೆಲಸ ಸಿಕ್ತಜ್ಜಿ. ಅದು ಸಿಗ್ತಾನೆ ಇರುತ್ತೆ, ನೀನು ಹೋಗ್ತಾನೆ ಇರ್ತೀಯ. ನಿಮ್ಮ ಅಪ್ಪಮ್ಮ ಬಟ್ಟೆ ತುಂಬಿ ಕಳಿಸ್ಕೊಡ್ತಾನೆ ಇರ್ತಾಳೆ, ಅದು ಆಗಲ್ಲ ಹೋಗಲ್ಲ. ಅದಕ್ಕೆ ಇಷ್ಟು ಸಂಭ್ರಮನ? ಲೇ ಲಲಿತಾ, ಬಾರೆ, ನಿನ್ನ ಮಗಳು ಹೊರಟು ನಿಂತಿದ್ದಾಳೆ, ಅಳೋದಿಕ್ ಬಾ. ಏನೇ ಮತ್ತೆ ಅಜ್ಜಿ ಜೊತೆ ಜಗಳನೇನೆ? ಅಮ್ಮ, ನಂಗೆ ಇದೇ ಊರಿನಲ್ಲಿ ಇದೇ ದೇವಸ್ಥಾನದಲ್ಲಿ ಲೆಕ್ಕ ಬರೆಯೋ ಕೆಲಸ ಸಿಕ್ತು. ಹೌದೇನೆ? ಮಂದಾರ ಕಲ್ಪ ಹರಿಚಂದನ ಪಾರಿಜಾತ ಮಧ್ಯೆ ಶಶಾಂಕ ಮಣಿಮಂಡಿತ ವೇದಿ ಸಂಸ್ಥೆ. ಯಾರು ಹೇಳಿದ್ರೆ? ಶಾಸ್ತ್ರಿಗಳಮ್ಮ, ನಾನು ಕಸ ಗುಡ್ಸೋವಾಗ ಅವರೇ ಬಂದು ಹೇಳಿದ್ರು, ಸಂಬಳನೂ ಜಾಸ್ತಿ ಮಾಡ್ತೀನಿ ಅಂತಂದ್ರು. ಸಂತೋಷ ಕಣೆ. ಅದಕ್ಕೆ ಅನ್ಸುತ್ತೆ ತಾಯಿ ನಿನ್ನ ಹೊರಗೆ ಹೋಗೋದ್ರಿಂದ ತಡೀತಾ ಇದ್ದಿದ್ದು. ಮತ್ತೆ ಅವಳನ್ನ ಇದ್ರಲ್ಲಿ ತರಬೇಡ ಅಮ್ಮ. ಸುಂದ್ರಿ, ಅಮ್ಮನವ್ರ ಹತ್ರ ನೀನು ಏನಂತ ಸಂಕಲ್ಪ ಮಾಡ್ಕೊಂಡಿದ್ದೆ? ಕಸ ಗುಡಿಸೋ ಕೆಲಸ ಬಿಟ್ಟು ಲೆಕ್ಕ ಬರೆಯೋ ಕೆಲಸ ಬೇಕು ಅಂತ. ಅಮ್ಮ ನಿನ್ನ ಮೊದಲನೇ ಬೇಡಿಕೆನೇ ಈಡೇರಿಸ್ಬಿಟ್ಟಿದ್ದಾರೆ. ಇನ್ನು 2 ಉಳಿದಿದೆ, ಅದು ಆಗತ್ತೆ. ಲೀಲಾವಚಾಂಸಿ ತವ ದೇವಿರುಗಾದಿ ವೇದಾಃ ಸೃಷ್ಟ್ಯಾದಿ ಕರ್ಮ ರಚನಾ ಭವದೀಯ ಚೇಷ್ಟಾ ತ್ವತ್ತೇಜಸಾ ಜಗದಿದಂ ಪ್ರತಿಭಾತಿ ನಿತ್ಯಂ ಭಿಕ್ಷಾಂ ಪ್ರದೇಹಿ ಗಿರಿಜೇ ಕ್ಷುದಿತಾಯ ಮಹ್ಯಂ. ವಿಷಯ ಗೊತ್ತಾಯ್ತು. ಎಲ್ಲ ಗೊತ್ತಿದ ಮೇಲೆ ನನ್ನ ಹತ್ರ ಕೇಳಿ ತಿಳ್ಕೊಳ್ಳೋ ಅಂಥದ್ದೇನಿದೆ? ಹಾಗಲ್ಲ, ಯಜಮಾನರು ಸೊಸೆ ಆಗೋಳಿಗೆ ಬಡ್ತಿ ಕೊಟ್ರಂತೆ, ಇನ್ಮೇಲೆ ಪೊರ್ಕೆ ಹಿಡಿಯೋ ಕೈ ಪೆನ್ ಹಿಡಿಯುತ್ತೆ. ಅದರಿಂದ ನಿಮಗೇನಾದರೂ ತೊಂದರೆ ಆಯಿತಾ? ಸುಂದರಿ ವಿಷಯ ಬಂದಾಗೆಲ್ಲ ತಾವು ಮೌನ ವಹಿಸ್ತೀರಿ. ಅದು ನಿಮ್ಮ ಕಲ್ಪನೆ ಅಷ್ಟೇ. ಆದರೂ ಸುಂದರಿ ಹಿಂದೆ ಏನೋ ರಹಸ್ಯ ಇರಬೇಕು ಅಲ್ವಾ? ಅದೇನೋ ನನಗೆ ಗೊತ್ತಿಲ್ಲ. ಸರಿ ಬಿಡಿ, ಈ ಮದುವೆ ನಿಮಗೆ ಸಮ್ಮತಿನಾ? ಈ ಮಾತು ನಿಮಗೆ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮಗನ ಮದುವೆ ನಿಮ್ಮ ಮನೆ ವಾರ್ತೆಗೆ ಸಂಬಂಧಿಸಿದ್ದು, ಅದು ನನಗೆ ಬೇಡ. ಆದರೆ ಈ ಮದುವೆ ಈ ಮನೆ ಸೊಸೆ ತರೋದು ಮಾತ್ರ ನಿಮ್ಮ ಯಜಮಾನರ ಉದ್ದೇಶ ಅಂತ ನನಗನ್ನಿಸ್ತಿಲ್ಲ. ಈ ಮಾತು ಸತ್ಯ ತಾನೇ? ಇದ್ರ ಹಿಂದೆ ಏನೋ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನೀವೇನು ಕೇಳಕ್ಕೆ ಬಂದಿದ್ದೀರಾ ಅನ್ನೋದನ್ನ ನೇರವಾಗಿ ಕೇಳಿ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡಿ. ಹಾಗಲ್ಲ, ಸುಂದರಿ ಹಿಂದೆ ಇರೋ ರಹಸ್ಯ ಏನು ಅನ್ನೋದು ನಿಮಗೆ ಗೊತ್ತು ಅನ್ನೋದು ನನಗೆ ಗೊತ್ತು. ಅದು ಏನು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮದು ವಿಪರೀತ ಕಲ್ಪನೆ. ಎಲ್ಲ ಹೆಣ್ಮಕ್ಳಂಗೆ ಸುಂದ್ರಿನೂ ಕೂಡ. ಅವಳಲ್ಲಿ ಏನು ರಹಸ್ಯ ಇರೋಕ್ಕೆ ಸಾಧ್ಯ? ಕೆಲವೊಂದು ವಿದ್ಯೆಗಳು ನನಗೆ ಗೊತ್ತಿದೆ ಅನ್ನೋದು ನಿಮಗೆ ಗೊತ್ತು. ಅದ್ರ ಪ್ರಕಾರ ನಿಮ್ಮ ಮನಸ್ಸಿನಲ್ಲೇ ಕೆಲವೊಂದು ರಹಸ್ಯಗಳನ್ನು ಇಟ್ಕೊಂಡಿದ್ದೀರಿ, ಹೌದಲ್ವಾ? ನನಗದೆಲ್ಲ ಗೊತ್ತಿಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೋಗ್ತೀರಾ? ಮಹಾಭಾರತದ ಅಂತ್ಯದಲ್ಲಿ ಯುದ್ಧ ಭೂಮಿಯಲ್ಲಿ ಕುಂತಿ ಕರ್ಣನ ಹೆಣ ಹುಡ್ಕೊಂಡು ಅಳ್ತಾ ಇರಬೇಕಾದ್ರೆ ಅದ್ರ ಸುಳಿವು ಧರ್ಮರಾಯನಿಗೆ ಸಿಕ್ಕಿ ಹೋಗಿ ಬಾಯಿ ಬಿಡಿಸ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಕರ್ಣ ತನ್ನ ಸ್ವಂತ ಅಣ್ಣ ಅಂತ. ತಾಯಿ ಕುಂತಿ
ಸತ್ಯನ ಗುಟ್ಟು ಮಾಡಿ ತಮ್ಮಿಂದಲೇ ತಮ್ಮ ಹಿರಿಯಣ್ಣನನ್ನು ಕೊಲ್ಸಿದ್ಲಲ್ಲ ಅಂತ ಧರ್ಮರಾಯನಿಗೆ ಸಿಟ್ಟು ಬಂತು. ಇನ್ನು ಮುಂದೆ ಹೆಂಗಸರ ಬಾಯಲ್ಲಿ ಯಾವುದೇ ಗುಟ್ಟುಗಳು ಉಳಿದೇ ಇರಲಿ ಅಂತ ಅವತ್ತೇ ಶಾಪ ಕೊಟ್ಟ. ಅದಕ್ಕೆ ಆವತ್ತಿನಿಂದ ಇವತ್ತಿನವರೆಗೂ ಹೆಂಗಸರ ಬಾಯಲ್ಲಿ ಯಾವ ಗುಟ್ಟುಗಳು ಉಳಿಯೋದಿಲ್ಲ. ನೀವೇ ಹೇಳ್ದಾಗೆ ಆ ಶಾಪ ನನಗೂ ಅನ್ವಯಿಸುತ್ತೆ ಅಲ್ವಾ? ನಾನು ಇನ್ಯಾವ ರಹಸ್ಯನ ಮುಚ್ಚಿಟ್ಕೊಳಕ್ ಸಾಧ್ಯ? ಆದರೆ ಸ್ತ್ರೀ ಸಹಜವಾಗಿ ಬಾಯ್ಬಿಡಬೇಕಾದ ರಹಸ್ಯನ ನೀವು ಕಾಪಾಡ್ತಿದ್ದೀರಿ ಅಂದರೆ ವಿಚಾರ ಏನೋ ಜೋರಾಗೇ ಇದೆ ಅಂತ ನನಗನ್ನಿಸ್ತಿದೆ. ನೀವು ಕೈಯಿಂದ ಕಟ್ ಬಿಡಿಸ್ಕೊಂಡ್ರೆ ಕಾಲಿಗೆ ಹಾಕ್ತೀರಾ, ಕಾಲಿಂದ ಬಿಡಿಸ್ಕೊಂಡ್ರೆ ಕೈಗೆ ಹಾಕ್ತೀರಾ. ನೋಡಿ, ನೀವು ಇಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಕಾಡಿದ್ರೆ ನಾನು ನಮ್ಮ ಯಜಮಾನ್ರಿಗೆ ಹೇಳಬೇಕಾಗುತ್ತೆ. ಅಗತ್ಯವಾಗಿ ಹೇಳಿ. ಸುಂದರಿ ಬಗೆಗಿನ ಒಂದು ರಹಸ್ಯ ನಿಮಗೆ ಗೊತ್ತಿದೆ, ಅದನ್ನು ನೀವು ನಿಮ್ಮ ಯಜಮಾನ್ರಿಗೂ ಹೇಳಿದೆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ? ನಿಧಾನವಾಗಿ ಯೋಚಿಸಿ ಆಮೇಲೆ ಹೇಳಿ. ನಾನು ಮತ್ತೆ ಬರ್ತೀನಿ. ಏನಂದೆ ನೀನು? ನಿಮ್ಮನೆ ಕಷ್ಟ ಕಳೆಯೋದಕ್ಕೆ ಅಮ್ಮನವರಲ್ಲ 10 ದೇವ್ರು ಬರಬೇಕು ಅಂದ್ಯಲ್ಲ. 3 ದಿನದ ಕಾಲಾವಕಾಶ ಕೊಟ್ಟಿದ್ದೆ. ಮೊದಲನೇ ದಿನದ ಕೊಡುಗೆ ನೋಡು, ಸಂಕಲ್ಪಕ್ಕೆ ವರ ಕೊಟ್ಟಿದ್ದಾಳೆ ಅಂದಮೇಲೆ ಆ ತಾಯಿ ಮಹಿಮೆ ಎಂಥದ್ದು ನೀನೇ ಯೋಚನೆ ಮಾಡು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಯಾಕೆ ಸುಮ್ಮನೆ ಇರಬೇಕು? ನೀನು ಅಮ್ಮನವ್ರು ಸಿಕ್ಕಾಕ್ಸಕ್ಕೆ ಹೋದೆ, ಅಮ್ಮನವ್ರು ನಿನ್ನನ್ನೇ ಸಿಕ್ಕಾಕ್ಸಿದ್ರು. ಕೆಲಸದಲ್ಲಿ ಬಡ್ತಿ ಸಿಕ್ಕಿದೆ, ಒಪ್ಕೊಂಡ್ರೆ ಹಡ್ದಲ್ಲಿ ಸೋತಾಗೆ, ಇಲ್ಲ ಅಂದರೆ ದುರ್ಗಾ ಸಪ್ತಾಹ. ಸಿಕ್ಕಿರೋ ಕೆಲಸ ಬಿಟ್ಟು ಮತ್ತೆ ಕಸ ಗುಡಿಸೋ ಕೆಲಸ ಮಾಡ್ತೀಯಾ? ಸರಿಯಾಗಿ ಸಿಕ್ಕಾಕ್ಸಿದ್ದಾರೆ ಅಮ್ಮನವರು. ಇದ್ಯಾಕೆ ಚಿಕ್ಕಣ್ಣ ಇಲ್ಲಿ ನಿಂತಿದ್ಯಾ? ಇದೆಯಾ ಬಂದ ನಿನಗೋಸ್ಕರನೇ ಕಾಯ್ತಾ ಇದೆ ಕಣ. ಗಾಡಿ ಕೀ ಕೊಡು. ಯಾಕೆ ಚಿಕ್ಕಣ್ಣ? ಯಜಮಾನ್ರೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾ? ನಾನೇ ತೆಗಿತೀನಿ ಬಿಡಿ. ಅದೇನೋ ಗೊತ್ತಿಲ್ಲ ಕಣ, ಇವತ್ತಿನ ಕೆಲ್ಸಕ್ಕೆ ಬೇಡ ಅಂದ್ರು ನಿನಗೆ. ಯಾಕೆ ಚಿಕ್ಕಣ್ಣ? ನಾನೇನು ತಪ್ಪು ಮಾಡಿದೆ? ಅದನ್ನ ಅವ್ರನ್ನೇ ಕೇಳ್ಕೊಳ್ಳೋ. ಮೊನ್ನೆ ಕುಡ್ಕೊಂಬಂದಿದ್ದಕ್ಕೆ ಏನಾದರೂ ಬೇಜಾರು ಮಾಡ್ಕೊಂಡ್ರ? ಇದ್ರೂ ಇರ್ಬೋದು. ಅಣ್ಣ, ನನ್ನ ಕೆಲಸದಿಂದ ತೆಗೆದಾಕಿದಿರಂತೆ. ಯಾರು ಹೇಳಿದ್ದು? ಚಿಕ್ಕಣ್ಣ ಕಾರ್ಕಿ ಇಸ್ಕೊಂಡ. ನನಗೇನು ಗೊತ್ತಿಲ್ಲ. ಈ ಕೆಲಸ ಅಪ್ಪ ಮಾಡಿಸಿರ್ಬೇಕು. ಅಪ್ಪ ನಿನ್ನ ಬಂದು ನೋಡಕ್ಕೆ ಹೇಳಿದ್ರು, ಹೋಗಿ ನೋಡು. ಅಣ್ಣ, ಯಜಮಾನ್ರ ಹತ್ರ ನನಗೆ ಧೈರ್ಯ ಸಾಲ್ತಿಲ್ಲ ಅಣ್ಣ. ನಿನಗೆ ಕುಡಿಯೋದಕ್ಕೆ ಧೈರ್ಯ ಇರುತ್ತೆ, ಅಲ್ಲಿ ಹೋಗಿ ಮಾತಾಡೋದಕ್ಕೆ ಧೈರ್ಯ ಇರಲ್ವಾ? ನಾನೆಲ್ಲ ಅಣ್ಣ ಕುಡಿದಿದ್ದು, ನಮ್ಮ ಚಿಕ್ಕಪ್ಪ ಕುಡಿಸಿದ್ದು. ಹಾಗಾದರೆ ಅವ್ರನ್ನೇ ಹೋಗಿ ಕೇಳು ಏನು ಮಾಡಬೇಕು ಅಂತ. ನಿಮ್ಮ ಕೆಲಸ ಕೆಡಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ ನಿಜ. ಹಾಗಂತ ನೀವೇ ನನ್ನ ಕೈ ಬಿಟ್ಟರೆ ನಾನು ಏನು ಮಾಡಲಿ ಅಣ್ಣ? ಏನಾದರೂ ವ್ಯತ್ಯಾಸ ಆದರೆ ನೀವು ನೋಡ್ಕೋತೀರಿ ಅಂತ ಹೇಳಿದ್ರಿ. ಹೌದು ಹೇಳಿದ್ದೆ. ಹಾಗಂತ ನೀನು ಹೋಗಿ ನಮ್ಮ ಅಪ್ಪನ ಫಿಟ್ಟಿಂಗ್ ಇಡು, ಆಗಲೂ ನಾನು ನಿನ್ನ ಕಾಯ್ತೀನಿ ಅಂತ ಹೇಳಿದ್ನಾ? ಅಣ್ಣ, ನಾನು ಬೇಕು ಅಂತ ಮಾಡಲಿಲ್ಲ ಅಣ್ಣ. ಕಳ್ಳನ್ಗೊಂದು ಪಿಳ್ಳೆನೇವಾ? ನೋಡು, ಅದೆಲ್ಲ ಬಿಟ್ಟಾಕು. ನಾನು ನಿನ್ನ ಕಾರಣ ಕೇಳಿದ್ನಾ? ಅಣ್ಣ, ದಯವಿಟ್ಟು ಬಡವ ತಿನ್ನೋ ಅನ್ನಕ್ಕೆ ಮಣ್ಣಾಕ್ಬೇಡಿ ಅಣ್ಣ. ತಿನ್ನೋ ಅನ್ನಕ್ಕಲ್ಲ, ಕುಡಿಯೋ ಹೆಂಡಕ್ಕೆ ಅಂತ ಹೇಳು. ಅದು ನಾನು ಹಾಕಿದ್ದಲ್ಲ, ನಿನಗೆ ನೀನೇ ಹಾಕ್ಕೊಂಡಿದ್ದು. ನನ್ನ ಜೊತೆ ಮಾತಾಡಬೇಡ, ಹೋಗಿ ಅಪ್ಪ ಕಾಯ್ತಿದ್ದಾರೆ. ಇನ್ನು ನೀನುಂಟು ಅವರುಂಟು. ಅಣ್ಣ, ಯಜಮಾನ್ರೆ, ಯಾಕೆ ಆವೇಶ? ನಿಧಾನ. ಯಜಮಾನ್ರೆ, ನಾನೇನು ತಪ್ಪು ಮಾಡಿಲ್ಲ ಯಜಮಾನ್ರೆ. ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ. ನಿಮಗೆ ಗೊತ್ತು, ನನಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಬರಲ್ಲ. ನಮ್ಮ ಮನೇಲಿ ಒಬ್ರು ಸಂಬಳ ಕಡಿಮೆ ಆದರೂ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಯಜಮಾನ್ರೆ. ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ಯಜಮಾನ್ರೆ. ನಾನು ಯಾವತ್ತೂ ಕುಡ್ದವನಲ್ಲ ಯಜಮಾನ್ರೆ. ಅವತ್ತು ನಮ್ಮ ಚಿಕ್ಕಪ್ಪ ಕುಡಿಸ್ಬಿಟ್ಟ. ಕುಡ್ದ ಜ್ಞಾನದಲ್ಲಿ ಏನೇನು ಹೇಳೋದು ಏನೇನು ಮಾಡೋದನ್ನ ಗೊತ್ತಿಲ್ಲ ಯಜಮಾನ್ರೆ. ನೀವು ಅದನ್ನೇ ಮನ್ಸಿಗೆ ಹಚ್ಕೊಂಡು ನನ್ನ ಕೆಲಸದಿಂದ ಮಾತ್ರ ತೆಗೆದಾಕ್ಬೇಡಿ ಯಜಮಾನ್ರೆ. ನೀವೇ ಕೈ ಬಿಟ್ಟರೆ ನನ್ನ ಜೀವನನೇ ಕಷ್ಟ ಆಗುತ್ತೆ ಯಜಮಾನ್ರೆ. ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ ಯಜಮಾನ್ರೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇನ್ನೂ ಎಷ್ಟು ದಿವಸ ಡ್ರೈವರ್ ಆಗೇ ಇರ್ತೀಯ? ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ ನಿನಗಿಲ್ವೇ ಇಲ್ವಾ? ಇದೆ ಯಜಮಾನ್ರೆ, ನನಗೂ ಒಂದು ಟ್ರಾವೆಲ್ಸ್ ಹಾಕ್ಬೇಕು ಅನ್ನೋ ಆಸೆ ಇದೆ. ಆದರೆ ದುಡ್ದಿದ್ದೆಲ್ಲ ಒಟ್ಟಿಗೆ ಸಾಲಲ್ಲ. ಇನ್ನು ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರಲಿ ಯಜಮಾನ್ರೆ? ನಮ್ಮದು ಅಂತ ಒಂದು ಆಸ್ತಿ ಇತ್ತು, ಆದರೆ ಅದು ಇಲ್ಲ. ಈಗ ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರೆ ಬದುಕೋದೇ ಕಷ್ಟ ಆಗುತ್ತೆ ಯಜಮಾನ್ರೆ.
ನಿಮ್ದಮ್ಮಯ್ಯ ಅಂತೀನಿ. ದಯವಿಟ್ಟು ನನ್ನ ದೂರ ಮಾಡಬೇಡಿ ಯಜಮಾನ್ರೆ. ನನ್ನ ಹತ್ರ 2 ಕಾರುಗಳಿದೆ. 2 ಕಾರನ್ನು ಡ್ರೈವರು ಬಾಡಿಗೆ ಕೊಡಿಸ್ತಾ ಇದ್ದಾರೆ. ಆ 2 ಕಾರನ್ನು ನಿನಗೆ ಕೊಡ್ತೀನಿ. ಒಂದು ಕಾರಲ್ಲಿ ಸಾಲ ತೀರಿಸು, ಇನ್ನೊಂದು ಕಾರಲ್ಲಿ ನೀನು ಬೆಳಿ. ಮಾಡ್ತೀಯ? ಏನು ಇನ್ನು ಡ್ರೈವರ್ನ ತಗೋ, ಇನ್ನೊಂದಷ್ಟು ಕಾರ್ ತಗೋ, ಟ್ರಾವೆಲ್ಸ್ ಪ್ರಾರಂಭ ಮಾಡು, ನಿನಗೂ ಒಳ್ಳೆಯದಾಗುತ್ತೆ.